ತಮಿಳ್ನಾಡ್ದು ಪಕ್ಕಾ ಲೋಕಲ್ ಫುಡ್ನ ತಿಂತಾರೀ ನೋಡಿ ಇವತ್ತು. ಇಷ್ಟು ತಿನ್ನಕ್ಕಾಗಲ್ಲ ನಮ್ಮ ಕೈಲಿ. ಅಂಕಲ್ ನೋಡಿ ಫುಲ್ ಹೆಂಗೆ ತಿಂದು ಮುಗಿಸಿದ್ರು ಊಟನ. ಎಲ್ಲ ಕಡೆ ತಮಿಳ್ನಾಡು ಗಾಡಿಗಳು ಬಸ್ ರೈಸ್ ಬರ್ತಾನೆ ಗೊತ್ತಂಬದು. ನಾವು ಆಗ್ಲೇ ಪರೋಟ ತಿಂದು ಬಾತನ್ನ ತಿಂದು ನೆಕ್ಸ್ಟ್ ಇದನ್ನ ತಿಂತಾ ಇದೀವಿ. ಕಾಡಲ್ಲಿ ಹೋಗ್ತಾ ಇದೀವಿ ನಾವು ಸತ್ಯಮಂಗಳ ಫಾರೆಸ್ಟ್. ಇಲ್ಲಿ ನೋಡಿ ಹೆಂಗ್ ಬಿದ್ದೈತೆ ಕಾರ್. ಒಳಗಡೆ ಇರೋರು ಎತ್ತದ್ರ ಇಲ್ವೋ. ಎಲ್ರಿಗೂ ನಮ್ಮ ಚಿತ್ರ ವಿಚಿತ್ರ ಲಾಗ್ಸ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ನಾವಿವತ್ತು ಎಲ್ಲಿಗೆ ಹೋಗ್ತಾ ಇದೀವಿ ಅಂತಂದ್ರೆ ಈಶಾ ಫೌಂಡೇಶನ್ಗೆ ಹೋಗ್ತಾ ಇದೀವಿ. ಬೆಂಗಳೂರಲ್ಲ, ಕೊಯಂಬತ್ತೂರ್ಗೆ ಹೋಗ್ತಾ ಇದೀವಿ. ಅದಕ್ಕೆ ತುಂಬಾನೇ ದೊಡ್ಡ ಜರ್ನಿ. ಈಶಾ ಫೌಂಡೇಶನ್ ಕಡೆಯಿಂದ ನಮ್ಮನ್ನ ಗೆಸ್ಟ್ಗಳಾಗಿ ಕರೆದಿದ್ದಾರೆ. ಇನ್ಫ್ಲೂಯೆನ್ಸರ್ಸ್ ಕಡೆಯಿಂದ, ಅಂದರೆ ಕರ್ನಾಟಕದಲ್ಲಿ ಕೆಲವೊಂದಷ್ಟು ಇನ್ಫ್ಲೂಯೆನ್ಸರ್ಸ್ ಮಾತ್ರ ಕರೆದಿದ್ದಾರೆ. ಅದೇ ಥರ ಎಲ್ಲ ಕಡೆಯಿಂದ ಇಂಡಿಯಾದಲ್ಲಿ ಎಲ್ಲ ಸ್ಟೇಟಿಂದನೂ ಕರೆದಿರ್ತಾರೆ. ಸೊ ಕರ್ನಾಟಕದಲ್ಲಿ ನಮ್ಮನ್ನು ಕೂಡ ಇನ್ವೈಟ್ ಮಾಡಿದರು. ಅದಕ್ಕೆ ನಾನು ಮತ್ತು ಗೌತಮ್ ಹೋಗ್ತಾ ಇದ್ದೀವಿ. ಸೊ ಚೆನ್ನಾಗಿರುತ್ತೆ. ನನಗೆ ತುಂಬಾ ಆಸೆ ಇತ್ತು, ಒಂದ್ಸಲ ಆದರೂ ಶಿವರಾತ್ರಿಗೆ ಹೋಗ್ಬೇಕಲ್ಲಿ. ಜೋರಾಗಿ ಪ್ರೋಗ್ರಾಮ್ ಮಾಡ್ತಾರಲ್ಲ ಫಂಕ್ಷನ್ನು, ಅಲ್ಲಿಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೆ. ಇವರೇ ಕರೆದ್ರಲ್ವ, ನನಗೂ ಹೆವಿ ಇಂಟ್ರೆಸ್ಟ್ ಇತ್ತು. ಅದಕ್ಕೆ ನಾವು ಇವಾಗ ಕೊಯಂಬತ್ತೂರ್ಗೆ ಹೋಗ್ತಾ ಇದೀವಿ ನಮ್ಮ ಗಾಡೀಲಿ, ನಾನು ಗೌತಮು. ನೋಡಿ ನಾವು ಆಲ್ರೆಡಿ ತಮಿಳ್ನಾಡಲ್ಲಿದ್ದೀವಿ. ಎಲ್ಲ ಕಡೆ ತಮಿಳ್ನಾಡು ಗಾಡಿಗಳು ಬಸ್ಗಳು. ಇದು ತಮಿಳ್ನಾಡು. ತಮಿಳ್ನಾಡಲ್ಲಿ ಕಾರ್ ನೋಡಿ ಗೈಸ್, ಅದೇ ಹಳೆ ಸಿಯಾರನು. ಇದು ಟಾಟಾ ಹಳೆ ಸಿಯಾರ ನೋಡಿ ಗೈಸ್ ಹೆಂಗಿತ್ತು ಅಂತ. ಹಿಂಗೈತ್ ನೋಡು ಗೌತಮ್ಮದು. ಒಂದು ರೌಂಡ್ ಕೊಡಿ ಅಣ್ಣ ಅಂತ. ತಮಿಳ್ನಾಡ್ದು ಹಳೆ ಸಿಯಾರ ಗೈಸ್ ಅದು. ನಾನು ಹಳೆ ಸಿಯಾರ ನೋಡೇ ಇಲ್ಲ ಗೌತಮ್. ಅದು ಸೇಮ್ ಹೊಸ ಸಿಯಾರಗಿಂತ ಒಂದು ಸ್ವಲ್ಪ ಡಿಫ್ರೆನ್ಸ್ ಐತೆ, ಬಟ್ ಚೆನ್ನಾಗಿತ್ತು. ಹೊರ್ಟೋಯ್ತು ಆ ಕಡೆ. ಇನ್ನೇನು ತಮಿಳ್ನಾಡು ಹತ್ರ ಇದೀವಿ ಇವಾಗ. ಊಟ ಮಾಡಬೇಕು, ಊಟಕ್ಕೆ ಟೈಮ್ ಆಗೈತೆ. ಊಟಕ್ಕೆ ನಿಲ್ಲಿಸ್ತೀವಿ. ತಮಿಳ್ನಾಡ್ದು ಬಸ್ಗಳು ನಿಂತವ್ ನೋಡಿ ಗೈಸ್ ಇಲ್ಲೇ ಹೋಟ್ಲು ಪಕ್ಕ. ಊಟ ಮಾಡಿದ್ವಲ್ಲ ಹೆಂಗಾವ್ ನೋಡಿ ಬಸ್ಗಳು ಗೈಸ್. ನಾವು ಪಕ್ಕ ಲೋಕಲ್ ತಮಿಳ್ನಾಡು ಹೋಟ್ಲಿಗೆ ಬಂದಿದ್ದೀವಿ ಈಗ ಊಟನ ಮಾಡೋಕ್ಕೆ. ಫಸ್ಟ್ ಪರೋಟ ತಿನ್ನೋಣ, ವೆಜ್ ಹೋಟೆಲ್. ಅಲ್ಲಿ ನೋಡಿ ಪಕ್ಕ ಬಸ್ ಸ್ಟಾಪ್ ಐತೆ, ಈ ಕಡೆ ಸೈಡ್ ಹೋಟೆಲು. ಬಾಳೆ ಎಲೆಯಲ್ಲಿ ಊಟ ಮಾಡ್ತಾ ಇದೀವಿ ನಾವು ತಮಿಳ್ನಾಡಲ್ಲಿ. ತಮಿಳ್ನಾಡು ಸಾಪಿಡ ತಮಿಳ್ನಾಡಲ್ಲಿ ವೆಜ್ ಊಟ ತಿಂತಾ ಇದೀವಿ ಗೈಸ್ ನಾವು. ಬಾಳೆ ಎಲೆ ಊಟ ಹೆಂಗಿರುತ್ತೆ ನೋಡೋಣ ಇರಿ. ಲಾಸ್ಟ್ ಟೈಮ್ ಬಂದು ನಾವು ತಮಿಳ್ನಾಡಲ್ಲಿ ಊಟ ಮಾಡಿದ್ದು ಕೇರಳಕ್ಕೆ ಹೋಗಿ ವಾಪಸ್ ಬಂದಾಗ. ಚೆನ್ನಾಗಿರಲಿಲ್ಲ, ಇಷ್ಟ ಆಗಿರಲಿಲ್ಲ. ಇವತ್ತು ಹೆಂಗಿರುತ್ತೆ ಗೈಸ್. ಒಳ್ಳೆ ಪರೋಟ ಬಂತು. ಪರೋಟಾಗೆ ಏನು ಮಚ್ಚಿ? ಪರೋಟಾಗೆ ಏನು ಕೊಡ್ತಾರೆ ನೋಡೋಣ ಇರಿ ಗೊಚ್ಚು. ಪರೋಟಾಗೆ ವೆಜ್ದು ಒಂದು ಗ್ರೇವಿ ಥರ ಕೊಟ್ಟವ್ರೆ. ಇನ್ನೊಂದು ಗೌತಮ್ ದಾಲು ಕೂಡ ಹಾಕ್ಸ್ಕೊಂಡ. ಚೆನ್ನಾಗೈತೆ ಗೈಸ್ ಪರೋಟ ಮತ್ತು ಗ್ರೇವಿ. ಅದಕ್ಕೆ ಮಚ್ಚಿ ಯಾವ ಸ್ಟೇಟ್ಗೆ ಹೋದ್ರು ಎಲ್ಲಿ ಹೋದ್ರೂ ಲೋಕಲ್ ಫುಡ್ ತಿನ್ಬೇಕು, ಲೋಕಲ್ ಹೋಟ್ಲಲ್ಲಿ. ಚೆನ್ನಾಗಿದೆ, ಟೇಸ್ಟ್ ಆಗಿದೆ. ಗೌತಮ್ ಪರೋಟನ ತಿಂದು ಹಾಫ್ ತಕಾಲಿನ ಹೇಳಿದ್ದಾನೆ. ತಕಾಲಿ ಅಂತಂದರೆ ರೈಸ್ ಬಾತ್ ತಿನ್ನಲಿ ಗೌತಮ್ ಫಸ್ಟು. ಚೆನ್ನಾಗಿದ್ರೆ ನಾನು ಹೇಳ್ತೀನಿ, ಇಲ್ಲಾಂದರೆ ಬೇರೆ ಏನಾದ್ರು ಹೇಳ್ತೀನಿ. ಅಲ್ಲ ಇದು ನೋಡಿ ರೈಸ್ ಬಾತ್ ತಾನೇ ಗೌತಮ್ ಅದು. ಬಿಸಿ ತಮಿಳ್ನಾಡು ರೈಸ್ ಬಾತ್. ಬಿಸಿ ಹಾಫ್ ರೈಸ್ ಬಾತ್ ಇಸ್ಕೊಂಡೆ ನಾನು. ರೈಸ್ ಬಾತು ಚೆನ್ನಾಗೈತೆ ಟೇಸ್ಟ್. ಒಳ್ಳೆ ಪ್ರಸಾದ ಇದ್ದಂಗೆ ಇದೆ. ಗಣೇಶನ್ ಬಿಡುವಾಗ ಕೊಡ್ತಾರಲ್ಲ ಹಂಗೆ ಐತೆ ಪ್ರಸಾದ ಥರ. ವೈಟ್ ರೈಸ್ ಹೇಳೋಣ ಹಾಫು, ಇಬ್ಬರು ಅರ್ಧದ. ಇಲ್ಲಿ ನೋಡಿ ಇದು ಹೋಟ್ಲು. ಇಲ್ಲಿ ನೋಡಿ ಬಸ್ಗಳು, ಜನ ಬಸ್ ಹೊತ್ಬಿಟ್ಟು ಹೋಯ್ತವ್ರೆ. ಬಸ್ ಹೊಡ್ತು ನೋಡಿ, ಯಾವುದೋ ಊರು ಬಸ್ ಇದು ತಮಿಳ್ನಾಡ್ದು. ಅಷ್ಟೊಂದು ಬೇಡ ನಾವು ಒಂದು ಸ್ವಲ್ಪ. ಹಾಂ, ಇಷ್ಟು ತಿನ್ನಕ್ಕಾಗಲ್ಲ ನಮ್ಮ ಕೈಲಿ. ಏನಿಲ್ಲ ಇಷ್ಟನ್ನು ಹಾಕ್ತಾರೆ ಮಚ್ಚಿ. ನಾವು ಹಾಫ್ ರೈಸ್ ಕೇಳಿದ್ವಿ, ವೈಟ್ ರೈಸ್ನ. ತಮಿಳ್ನಾಡಲ್ಲಿ ಎಲೆ ತುಂಬ ಹಾಫ್ ರೈಸ್ ಅಂದೆ. ಕನ್ನಡ ಫಿಲಮ್ ಐತಲ್ಲ, ಅನ್ನ ಹಾಕ್ಬಿಡೋರು ನೋಡಿ. ಒಂದು ಹಾಫ್ ತಗೊಂಡು ಇಬ್ರು ಹಾಕೋಬೋದಿತ್ತು ಅದನ್ನೇ. ಒಂದು ಹಪ್ಪಳ ಕೊಡ್ತಾರೆ, ದಾಲು, ಪಲ್ಯ, ಮೂರು ಥರ ಐಟಮ್ಸ್ ಎಲ್ಲ ಸಿಗುತ್ತೆ ನಮಗೆ. ಎರಡು ಥರ ಪಲ್ಯ, ದಾಲು ನನಗೂ ಹಾಕ್ತಾರೆ ನೋಡಿ. ಸೊಪ್ಪಿನ ಪಲ್ಯ, ಕ್ಯಾರೆಟ್ ಮತ್ತು ಹೂಕೋಸು ಪಲ್ಯ, ದಾಲು,
ಮುಂಚೆ ಮೊಸರು ಬಜ್ಜಿ ಒಂದು ಕೇಳಂಗೆ ಭಯ ಮೊಸರು ಬಜ್ಜಿ. ತಮಿಳ್ನಾಡ್ದು ಪಕ್ಕಾ ಲೋಕಲ್ ಫುಡ್ನ ತಿಂತಾರೀ ನೋಡಿ ಇವತ್ತು. ಅನ್ನ ಸಾರು ಪಲ್ಯ ಹಪ್ಪಳ. ನಮ್ದಕ್ಕೂ ಅವ್ರದಕ್ಕೂ ಒಂದ್ ಸ್ವಲ್ಪ ಟೇಸ್ಟ್ ಅಲ್ಲಿ ಭಾರಿ ಡಿಫ್ರೆನ್ಸ್ ಆಯ್ತಲ್ಲ ಮಚ್ಚಿ. ನಮ್ದು ವೆಜ್ ಊಟ ಬೇರೆ ಥರ ಇರೋ ಟೇಸ್ಟು. ಮೊಸರು ಬಜ್ಜಿ ಫುಲ್ ಗಟ್ಟಿಗೆ ಮಾಡ್ತಾರೆ ಇವರು ನೋಡಿ, ಹೆಂಗೈತೆ ಗಟ್ಟಿಗೆ ಈರುಳ್ಳಿ ಎಲ್ಲನೂ ಹಾಕ್ಬಿಟ್ಟು ತಿನ್ನೋಣ ಬನ್ನಿಗೆ. ಊಟ ಪಾಯಸನೂ ಕೊಟ್ಟರು ಕೊನೆಯಲ್ಲಿ. ಒಳ್ಳೆ ಊಟ ಮಾಡೋಣ ಬನ್ನಿ ತಮಿಳ್ನಾಡು. ಹೊಟ್ಟೆ ತುಂಬಾ ಗೈಸ್, ನಮ್ಮ ಬ್ಯಾಟಿಂಗು ಬರೀ ಕರ್ನಾಟಕಕ್ಕಷ್ಟೇ ಸೀಮಿತವಾಗಿಲ್ಲ, ಇವಾಗ ತಮಿಳ್ನಾಡಿಗೂ ಕೂಡ ಆ ಕಾಡಕ್ಕೆ ಕಾಲಿಟ್ಟಿದ್ದೀವಿ. ತಮಿಳ್ನಾಡಲ್ಲಿ ಮಾಡ್ತಾ ಇರೋ ಬ್ಯಾಟಿಂಗ್ ಇದು, ವೆಜ್ ಊಟ ಬ್ಯಾಟಿಂಗ್. ನಾವು ಆಗ್ಲೇ ಪರೋಟ ತಿಂದು ಬಾತನ್ನ ತಿಂದು ನೆಕ್ಸ್ಟ್ ಇದನ್ನ ತಿಂತಾ ಇದೀವಿ. ಇದು ಗೈಸ್ ನಮ್ಮ ತಾಕತ್ತು, ಎಷ್ಟು ತಿಂತಾ ಇದೀವಿ ನೋಡಿ. ಮಚ್ಚಿ ನೆಕ್ಸ್ಟ್ ಯಾವ ಸ್ಟೇಟ್ಗೆ ಹೋಗ್ತೀನಿ ನಾವು? ಚೆನ್ನಾಗಿದೆ. ನಾವೇನು ವಸಿ ತಿಂತ ಇದಾವಲ್ಲ, 75 kg ಇದ್ದ 80 kg ಆಗ್ಬಿಡಿದ್ವಿ. ನಾನು 85 ಆಗ್ಬಿಟ್ಟಿದ್ದೆ. ಅಂಕಲ್ ನೋಡಿ ಫುಲ್ ಹೆಂಗೆ ತಿಂದು ಮುಗಿಸಿದ್ರು ಊಟನ. ಪಾಯಸ ಕೊಡಿದ್ರು ಕೊನೆಯಲ್ಲಿ. ಅಂಕಲ್ ಈಗಲೇ ಹಿಂಗೆ ನಮ್ಮ ಟೈಮಲ್ಲಿ ಹೆಂಗೆ ಪ್ರೈಮ್ ಟೈಮಲ್ಲಿ ಹೆಂಗಿರಲಿ. ಹಿಂದೆ ಕಡೆ ನೋಡಿ ಅದು ಸತ್ಯಮಂಗಳ ಫಾರೆಸ್ಟ್. ಗೌತಮ್ ನಾನು ಇಬ್ಬರು ಫುಲ್ ಬ್ಯಾಟಿಂಗ್ನ ಮಾಡಿ ಮುಗಿಸಿದ್ವಿ. ಕೊನೆಯಲ್ಲಿ ಇದೊಂದು ಪಾಯಸ ಐತೆ, ಪಾಯಸ ಕೊಡ್ಕೊಳ್ಳೋಣ. ಪಾಯಸ ಸಕ್ಕತ್ತಾಗೈತೆ ಟೇಸ್ಟು. ಸಾವಿಗೆ ಪಾಯಸ ಗೋಡಂಬಿ ಎಲ್ಲ ಹಾಕೋರೆ, ಚೆನ್ನಾಗಿದೆ. ಗೈಸ್ ನೋಡಿ 27 ಏರ್ ಏನೋ ಪಿನ್ನಲ್ಲಿ ಹೋಯ್ತಾ ಇದೀವಿ. ಫುಲ್ಲು ಹೆಂಗೈತೆ ಗೊತ್ತಾ, ಪುಗ ಅಂತೈತೆ. ಎಡಗಡೆ ನೋಡಿದ್ರೆ ಪಾತಾಳ ಅನ್ಕಳಿ. ಮುಂದೆ ನೋಡಿ ಗೈಸ್ ಯಾವ ಥರ ನೋಡಿ ಗೈಸ್. ಅವ್ರ ಈ ಕಡೆ ಬಂದಾಗ ನಾವು ಈ ಕಡೆ ನೋಡಿ ಗೈಸ್. ವ್ಯೂ ನೋಡಿ ಏನ್ ಪಾತಾಳ. ಇಳಿಸ್ತೀವಿ ನೋಡಿ ಈಗ. ಅಲ್ಲಿ ನೋಡಿ ಆಪೋಸಿಟ್ ಅಲ್ಲಿ ಬರ್ತಾವ್ ನೋಡಿ ಈಗ. ನೋಡಿ ಹಿಂಗೆ ಬಸ್ಸು, ಒಂದು ಲಾರಿ, ಒಂದು ಬಸ್ಸು, ಒಂದು ಸಣ್ಣ ಇದು, ಅದರಿಂದ ನಾವು ಅಲ್ಲೋಡಿ ವ್ಯೂ ಕ್ರೇಜ್. ಅಲ್ಲೋಡ್ರಿ ವ್ಯೂ ರೀ, ಏನ್ ವ್ಯೂ ಐತೆ ಮಸ್ತು. ಮಲೈಕ ಫುಲ್ಲು ಸುಸ್ತು. ಅಲ್ಲೋಡಿ ಹೆಂಗ್ ಇಳಿತೈತೆ ಅದು. ಎಷ್ಟನೇದು ಇದು ಕ್ರಾಸು? 9. ಇನ್ನು 9 ಅವೇ ಅಂತ. 27 9 ಐತೆ. ಏನೈತೆ ಹೇಳು. ಬಸ್ಸಲ್ಲಿರೋರ್ಗೆಲ್ಲ ಪುಕ ಅಂತ ಇರುತ್ತೆ. ಕಾರಲ್ಲಿ ಏನಿಲ್ಲ, ಬಸ್ಸಲ್ಲಿರೋರು ಸೈಕ್ ಐತಾ ಇರ್ತಾರೆ. ಅಲ್ಲೋಡಿ ವ್ಯೂಸು. ಇಳಿಸ್ಬಿಟ್ಟು ಮತ್ತೆ ವಿಡಿಯೋ ಮಾಡ್ತೀವಿ ರೀ. ಇದು ಕಾಡಲ್ಲಿ ಹೋಗ್ತಾ ಇದೀವಿ ನಾವು, ಸತ್ಯಮಂಗಳ ಫಾರೆಸ್ಟ್. ಇಲ್ಲಿ ನೋಡಿ ಹೆಂಗ್ ಬಿದ್ದೈತೆ ಕಾರ್. ಒಳಗಡೆ ಇರೋರು ಎತ್ತದ್ರ ಇಲ್ವೋ? ಎತ್ತೋರಿ ಒಳಗಡೆ ಇರೋರ್ನ. ಹೆಂಗ್ ಆಕ್ಸಿಡೆಂಟ್ ಆಗೈತೆ ನೋಡಿ ಫಾರೆಸ್ಟ್. ನಿಧಾನಕ್ಕೆ ಹೋಗಿ ಅದಕ್ಕೆ ಈ ತರ ಫಾರೆಸ್ಟ್ ರೋಡ್ಗಳಲ್ಲಿ. ಗೈಸ್ ನಾವು ರೀಚ್ ಆಗೋಷ್ಟರಲ್ಲಿ ಸಂಜೆನೇ ಆಗೋಯ್ತು ನೋಡಿ. 17 ಕಿಲೋಮೀಟರ್ ಐತೆ, 38 ನಿಮಿಷ. 5:50ಕ್ಕೆ ರೀಚ್ ಆಗ್ಬಿಡ್ತೀವಿ ಇನ್ನೇನು. ನಾವು ಇವಾಗ ಫಸ್ಟು ಸ್ಟೇಗೆ ಹೋಗ್ತಾ ಇದೀವಿ. ನಮಗೆ ಅಂತ ಸ್ಟೇ ಬುಕ್ ಮಾಡಿದ್ದಾರೆ ಈಶಾ ಫೌಂಡೇಶನ್ ಕಡೆಯಿಂದ. ಸೊ ಆ ಹೋಟೆಲ್ಗೆ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿ ಆಮೇಲೆ ನಾವು ಏನು ಮಾಡೋದು ಅಂತ ಯೋಚನೆ ಮಾಡ್ತೀವಿ. ಈಗ ಸದ್ಯಕ್ಕೆ ತಮಿಳ್ನಾಡಲ್ಲಿ ಇದೀವಿ ನೋಡಿ. ತಮಿಳ್ನಾಡಲ್ಲಿ ಒಳ್ಳೆ ಕಬ್ಬು ಬೆಳೆದಿದ್ದಾರೆ. ಚೆನ್ನಾಗೈತೆ ರೋಡ್ಗಳು ನೋಡಿ ಎಷ್ಟು ಚೆನ್ನಾಗೈತೆ ಮುಂಚೆ. ಗೈಸ್ ನಮಗೆ ಈಶಾ ಕಡೆಯಿಂದ ಇಲ್ಲಿ ಬುಕ್ ಮಾಡಿದ್ದಾರೆ ಹೋಟೆಲ್ ರೂಮ್ಸು. ಬನ್ನಿ ಇವಾಗ ಹೋಟೆಲ್ಗೆ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗೋಣ. ಪಾರ್ಕಿಂಗ್ ಇಲ್ಲೇ ಇರುತ್ತೆ, ಕೇಳು ಅಲ್ಲಿ ಆ ಕಡೆ. ಗೈಸ್ ನಾವು ಇವಾಗ ಜಸ್ಟು ಹೋಟೆಲ್ಗೆ ಬಂದ್ವಿ, ಚೆಕ್ ಇನ್ ಆಗಬೇಕು. ಬನ್ನಿ ಅಲ್ಲಿ ವಾಲಂಟಿಯರ್ಸ್ ಗೈಡ್ ಮಾಡ್ತಾರೆ ನಮ್ಮನ್ನ. ಜಸ್ಟ್ ರೂಮ್ಗೆ ಚೆಕ್ ಇನ್ ಮಾಡಿದ್ವಿ. ನಮ್ಮ ರೂಮ್ ಇದೇನೆ. ಇದನ್ನು ಈಶಾ ಫೌಂಡೇಶನ್ ಅವ್ರ ಕಡೆಯಿಂದ ಅವರು ನಮಗೆ ಅಂತ ಬುಕ್ ಮಾಡಿರೋದು. ಟಿ ವಿ ಇದೆ, AC ಇದೆ, ವಾಶ್ರೂಮ್ ಎಲ್ಲ ನೀಟಾಗಿ ಚೆನ್ನಾಗೈತೆ ಗೈಸ್. ರೂಮ್ ಚೆನ್ನಾಗಿರೋದನ್ನ ಬುಕ್ ಮಾಡಿದ್ದಾರೆ. ಶವರೆಲ್ಲ ಇದೆ ನೋಡಿ. ಗೌತಮ್ನ ಎಲ್ಲೋದ್ರು ನಾನು
ಗೌತಮ್ ಕರ್ಕೊಬಂದು ತಪ್ಪು ಮಾಡ್ತೀನಿ ನೋಡಿ ಹೆಂಗೆ ಕೂತಿದ್ದಾನೆ. ಏನು ಮಾಡ್ತಾ ಇದ್ದೀನಿ ಅದೇ ಹೇಳು. ಗೌತಮ್ ಚಾನಲ್ದು ಕಾಪಿರೈಟ್ಸ್ ಬಂದ್ಬಿಟ್ಟೈತೆ. ಎಡಿಟ್ ಮಾಡಿದಾಗ ಮ್ಯೂಸಿಕ್ ಹಾಕು ಅಂದರೆ ಫ್ರೀ ಮ್ಯೂಸಿಕ್ ಹಾಕೋದು ಬಿಟ್ಬಿಟ್ಟು ಸಿಕ್ಪಕ್ಕಿದ್ದೆಲ್ಲ ಮ್ಯೂಸಿಕ್ ಹಾಕ್ಬಿಟ್ಟವನೆ. ಅದಕ್ಕೆ ಇವಾಗ ಮ್ಯೂಸಿಕ್ ರಿಮೂವ್ ಮಾಡ್ತಾವನೆ. ಇವಾಗ ಮುಖ ತೊಳ್ಕೊಂಡು ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗಬೇಕು ಗೈಸ್. ಅಲ್ಲಿಂದ ಟ್ರಾವೆಲ್ ಮಾಡ್ಕೊ ಬಂದಿಲ್ಲ ಚನ್ನಪಟ್ಟಣದಿಂದ ಇಲ್ಲಿವರೆಗೂ ಇಬ್ಬರು ಕಾರ್ ಓಡಿಸ್ಕೊ ಬಂದಿರೋದು. ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗ್ತೀವಿ. ನಾವು ತಮಿಳ್ನಾಡಲ್ಲಿ ಒಂದು ಮಸಾಲೆ ಪುರಿ ತಿನ್ನಕ್ಕೆ ಬಂದಿದ್ವಿ. ಇಲ್ಲಿ ನೋಡಿ ಹೆಂಗೈತೆ ಮಸಾಲೆ ಪುರಿ ತಮಿಳ್ನಾಡಲ್ಲಿ. ಹಪ್ಪಳ ಇದ್ದಂಗೆ ಐತೆ, ಮಸಾಲೆನೂ ಇಲ್ಲ, ಏನೋ ಒಂಥರ ಬೇರೆ ಥರ ಐತೆ ಮಸಾಲೆ ಇದು. ಬಟ್ ಕರಮ್ ಕರಮ್ ಅಂತ ಚೆನ್ನಾಗೈತೆ ಟೇಸ್ಟ್, ಖಾರ ಖಾರ. ಗೌತಮ್ ನೋಡಿ ಪಾನಿಪುರಿ ಜಜ್ಜಿ ಅವನೇ ಮಸಾಲೆ ಪುರಿ ಮಾಡ್ಕೊತಾನೆ. ಬೇರೆ ಏನಾರು ಬೇಕಾ? ಪಾಯಸ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಆಮೇಲೆ